ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಅಡಿಯಲ್ಲಿ ಫ್ರೀ LPG ಗ್ಯಾಸ್ ಕನೆಕ್ಷನ್ಗೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡ್ಬೋದು. ಇದರಲ್ಲಿ ನಾನು ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾರೆಲ್ಲ ಎಲಿಜಿಬಿಲಿಟಿ ಇರ್ತಾರೆ ಅಪ್ಲೈ ಮಾಡೋದಕ್ಕೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ಸಬ್ಮಿಟ್ ಮಾಡೋದು ಹೇಗೆ, ಎಲ್ಲ ಕಂಪ್ಲೀಟ್ ಪ್ರೋಸೆಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಡೀಟೇಲಾಗಿ ಅರ್ಥ ಆಗುತ್ತೆ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಿಮ್ಮ ಫೋನು ಇಲ್ಲ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿಬಿಟ್ಟು ಗೂಗಲ್ ಓಪನ್ ಮಾಡಿ ಅಲ್ಲಿ ಸರ್ಚಲ್ಲಿ PMUY ಅಂತ ಹಾಕಿ ಸರ್ಚ್ ಕೊಟ್ಟರೆ ಅದು ಲಿಂಕ್ ಓಪನ್ ಆಗುತ್ತೆ. ನೋಡ್ತಾಯಿಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ವೆಬ್ಸೈಟ್ ಓಪನ್ ಆಗುತ್ತೆ. ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. ಇವಾಗ ಫಸ್ಟಾಗಿ ನಾವು ಈ ಡೀಟೇಲಲ್ಲಿ ಬೆನಿಫಿಟ್ ನೋಡೋದಾದರೆ ಕೆಳಗಡೆ ಬಂದರೆ ಡೀಟೇಲ್ಸ್ ಎಲ್ಲ ನೋಡೋದಾದರೆ ಕೆಳಗಡೆ ಬೆನಿಫಿಟ್ಸ್ ಟು ಕಸ್ಟಮರ್ ಅಂತಿದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಬೆನಿಫಿಟ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಗೌರ್ಮೆಂಟ್ ಸರ್ಕಾರದಿಂದ 2050 ರೂಪಾಯಿ ಅಮೌಂಟ್ನ ಕೊಡ್ತಾರೆ. ಅಂದರೆ ಗ್ಯಾಸ್ ಕನೆಕ್ಷನ್ ಫ್ರೀ ಕೊಡ್ತಾರೆ ನಿಮಗಷ್ಟು. ಎಷ್ಟು ಅಂದರೆ 14.2 kg ಇರುವಂಥ ಸಿಲಿಂಡ್ರ್ ಕೊಡ್ತಾರೆ. ಮತ್ತು ನಿಮಗೊಂದು ಪೈಪ್ನ ಕೊಡ್ತಾರೆ, ಪ್ರೆಷರ್ ರೆಗ್ಯುಲೇಟರ್ ಕೊಡ್ತಾರೆ, HP ಗ್ಯಾಸ್ದು ಮನೆಗೆ ಬಂದು ಫಿಕ್ಸ್ನ ಮಾಡಿಕೊಡ್ತಾರೆ. ಮತ್ತು ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಕೊಟ್ಟು ಹೋಗ್ತಾರೆ. ಅದಕ್ಕೆ 2050 ರೂಪಾಯಿ ಅಷ್ಟು ಬೆನಿಫಿಟ್ನ ಕೊಡ್ತಾರೆ. ಇವಾಗ ಅಪ್ಲೈ ಮಾಡೋದಾದರೆ ಮೇಲೆ ಅಪ್ಲೈ ಫಾರ್ ನ್ಯೂ ಕನೆಕ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದೆ. ಮತ್ತು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ನ್ಯೂ PMUY ಕನೆಕ್ಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ತೋರಿಸುತ್ತೆ. ಫಸ್ಟಾಗಿ ಎಲಿಜಿಬಿಲಿಟಿ ನೋಡೋದಾದರೆ ಇಲ್ಲಿ ಕನೆಕ್ಷನ್ ತೋರಿಸೋದಾದರೆ ಫಸ್ಟಾಗಿ ಮಹಿಳೆಯರಿಗೆ 18 ವರ್ಷ ವಯಸ್ಸಾಗಿರುವಂಥವ್ರಿಗೆ ಮೇಲ್ಪಟ್ಟಂಥವ್ರಿಗೆ 18 ವರ್ಷ ಮೇಲ್ಪಟ್ಟಂಥ ಮಹಿಳೆಯರ ಅಪ್ಲೈ ಮಾಡಬೇಕಾಗತ್ತೆ. ಮನೆಯಲ್ಲಿ ಇದಕ್ಕೂ ಮುಂಚೆ LPG ಗ್ಯಾಸ್ ಕನೆಕ್ಷನ್ ಇರಬಾರ್ದು. ಅದಾದಮೇಲೆ BPL ರೇಷನ್ ಕಾರ್ಡ್ ಇರೋವಂಥದ್ದು ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ, ಅರ್ಹರಾಗಿರ್ತಾರೆ. ಮತ್ತು ಡಾಕ್ಯುಮೆಂಟ್ ಇಲ್ಲಿ ನೋಡ್ತಾ ಇರ್ಬೋದು, ಡಾಕ್ಯುಮೆಂಟು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಒಂದು ಫೋಟೋ, ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ಲಿಂಕ್ ಆಗಿರೋವಂಥದ್ದು ಇದೆಲ್ಲ ಡಾಕ್ಯುಮೆಂಟ್ ಇರಬೇಕಾಗತ್ತೆ ಎಲ್ಲರದು. ಇವಾಗ ಯಾವ ರೀತಿ ಅಪ್ಲೈ ಮಾಡೋದಂದರೆ ಅಪ್ಲೈ ಇಯರ್ ಅಂತ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಇಂಡಿಯಾದಲ್ಲಿ 3 ಗ್ಯಾಸ್ ಕನೆಕ್ಷನ್ ಇರೋದು, ಇಂಡಿಯನ್ನು ಮತ್ತು ಭಾರತ್ ಗ್ಯಾಸು, HB ಗ್ಯಾಸು. ಇಲ್ಲಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋದು HB ಗ್ಯಾಸ್ ಅಂತ ಭಾರತ್ ಗ್ಯಾಸ್ ಅಂತಿದೆಯಲ್ಲ, ಭಾರತ್ ಗ್ಯಾಸ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಈ ಥರ ಓಪನ್ ಆಗಿದೆ, ನೋಡ್ತಾ ಇದ್ದಲ್ಲ. ಇಲ್ಲಿ ಅಪ್ಲಿಕೇಶನ್ ಪೇಜಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಫಸ್ಟಾಗಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋ, ಟೈಪ್ ಆಫ್ ಕನೆಕ್ಷನ್ ಅಂತ ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಉಜ್ವಲ 3 ಅಂತ ತೋರಿಸ್ತಾ ಇದೆ. ಇಲ್ಲಿ ಉಜ್ವಲ 3.0 ನ್ಯೂ ಕನೆಕ್ಷನ್ ಅಂತ ಇದೆ. ಇಲ್ಲಾಂದರೆ ಕೆಳಗಡೆ ರೆಗ್ಯುಲರ್ LPG ಕನೆಕ್ಷನ್ ಅಂತ ಇದೆ. ರೆಗ್ಯುಲರ್ ಆದರೆ ನಿಮಗೆ ಅಮೌಂಟ್ ಆಗುತ್ತೆ. ಇಲ್ಲಿ ಉಜ್ವಲ 3.0 ಆದರೆ ಫ್ರೀ ಕನೆಕ್ಷನ್ ಇರುತ್ತೆ. 3.0 ಕನೆಕ್ಷನ್ ಅಂತ ಕೊಡಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ಯಾವ ಸ್ಟೇಟು ಅಂತ ಕೇಳುತ್ತೆ, ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಶೋ ಲಿಸ್ಟ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಕೆಳಗಡೆ ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೇಮ್ ಆಫ್ ದ ಡಿಸ್ಟ್ರಿಬ್ಯೂಟರು ಮತ್ತು ಕಾಂಟ್ಯಾಕ್ಟ್ ನಂಬರು ಮತ್ತು ಏರಿಯಾ ಮತ್ತು ಅಡ್ರೆಸ್ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಕೊಡಲಾಗಿರುತ್ತೆ, ನಿಮ್ಮ ಲೊಕೇಶನ್ ಸಮೇತ. ನಿಮ್ಮ ಆ ಏರಿಯಾಗೆ ಯಾವ ಡಿಸ್ಟ್ರಿಬ್ಯೂಟರ್ ಬರ್ತದೆ ಅಂತ ಅಂದ್ಬಿಟ್ಟು ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವುದೊಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಪಿನ್ ಕೋಡ್ ಸಮೇತ ಅಲ್ಲಿರುತ್ತೆ, ನೋಡ್ಕೊಂಡು ಕ್ಲೀನಾಗಿ ಕರೆಕ್ಟಾಗಿ ಸೆಲೆಕ್ಟ್ನ ಮಾಡ್ಕೋಬೇಕು. ಸೆಲೆಕ್ಟ್ ಆದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ನೋಡ್ತಾ ಇದ್ದಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ OTP ಅನ್ನೋ ಆಪ್ಷನ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೊಡಿ. ಇನ್ನು ನೋಡ್ತಾ ಇದ್ದಲ್ಲ, ಇಲ್ಲಿ ಹ್ಯಾಡ್ ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲಿ 10+6 ಅಂತ ಇದನ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡು ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೀವು ನೆಕ್ಸ್ಟ್ ಜನರೇಟ್ OTP ಅನ್ನೋ ಆಪ್ಷನ್ ನೋಡ್ತಾಯಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಜನರೇಟ್ OTP ಅಂತ ಕೊಟ್ಟಾಗ ನಿಮಗೊಂದು OTP ಹೋಗುತ್ತೆ. ಆ OTPನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಬಂದಂಥ OTP ಏನು ಮೊಬೈಲ್ ನಂಬರ್ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ OTP ಅಂತ ಇದಿಲ್ಲ, ಸಬ್ಮಿಟ್ OTP ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ KYC ಅಂತ ಕೇಳುತ್ತೆ. ನ್ಯೂ KYCನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅಲ್ಲಿ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನೋ ಚೇಂಜಸ್ ಮಾಡಬೇಡಿ, ನೋ ಅಂತಲೇ ಕೊಡಿ. ಇಲ್ಲಿ ಮೈಗ್ರೇಷನ್ಸ್ ಫ್ಯಾಮಿಲಿ ಅಂತ ಕೇಳ್ತಾ ಇದೆ. ಅದಾದಮೇಲೆ ನಿಮ್ಮ ಫ್ಯಾಮಿಲಿ ಐಡೆಂಟಿಫಿಕೇಷನ್ ಕೇಳ್ತಾ ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಫ್ಯಾಮಿಲಿ ಐಡೆಂಟಿಫಿಕೇಷನ್ ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡ್ಕೊಂಡು ಇಲ್ಲಿ ಕೆಲೆಕ್ಟ್ ಸ್ಕೀಮ್ ಅಂತ ಕೇಳ್ತಾರೆ, ಟೈಪ್ ಆಫ್ ದ ಸ್ಕೀಮ್ ಅಂತ ಕೇಳ್ತಾರೆ. ಟೈಪ್ ಸ್ಕೀಮ್ ಬಂದು ಇವಾಗ ಉಜ್ವಲ 3.0 ಕೇಳ್ತಾ ಇದೆ. ಇವಾಗ ಉಜ್ವಲ 3.0ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಂಡು ಉಜ್ವಲ 3.0ನ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಬಂದು ಈ ಕಡೆ ಯಾವ ಸ್ಟೇಟ್ನ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಈ ಸೈಡ್ ನೀವು ಯಾವ ಸ್ಟೇಟು
ಅಂತ ಕೇಳ್ತಾರೆ. ಸ್ಟೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ರೇಷನ್ ನಂಬರ್ನ ಹಾಕೊಂಡು ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಫ್ಯಾಮಿಲಿ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫ್ಯಾಮಿಲಿ ಡೀಟೇಲ್ಸಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಹಿಂಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಜನ ಇದ್ದೀರಾ, 18+ ಮೇಲೆ ಇರೋವಂಥವ್ರು ಎಷ್ಟು ಜನ ಇದ್ದೀರಾ ಅಂತ ಅಂದ್ಬಿಟ್ಟು ಹಾಕೋಬೇಕಾಗುತ್ತೆ ಇಲ್ಲಿ ನಂಬರ್ಸು. ಇಲ್ಲಿ ನಾನು ಇಬ್ಬರು ಇರೋದ್ರಿಂದ 2 ಅಂತ ಹಾಕ್ಕೊತಾರೆ. ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಜನ ಅಲ್ಲಿ ಮೆನ್ಷನ್ನ ಮಾಡಿ ಇಲ್ಲಿ ಡೀಟೇಲ್ನ ಹಾಕ್ಕೋಬೇಕಾಗುತ್ತೆ. ಅವರು ನಿಮ್ಗೆ ಏನಾಗಬೇಕು, ರಿಲೇಷನ್ಶಿಪ್ ಮಾಡ್ಕೋಬೇಕಾಗುತ್ತೆ. ಸನ್ನೋ, ಡಾಟರೋ, ಫಾದರ್ ಇನ್ಲನೋ, ಡಾಟರ್ ಇನ್ಲನೋ, ಮದರೋ, ಡಾಟರು, ಹಸ್ಬೆಂಡು ಏನು ಅಂತ ಅವ್ರು ನಿಮಗೆ ಸೆಲೆಕ್ಟ್ನ ಮಾಡಿಕೊಂಡು ಅವರ ಹೆಸರನ್ನ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಆಧಾರ್ ಕಾರ್ಡ್ ನಂಬರು ಮತ್ತು ಏಜು ಎಲ್ಲ ಹಾಕ್ಕೋಬೇಕಾಗುತ್ತೆ. ಇಷ್ಟು ಡೀಟೇಲ್ ಕೊಟ್ಟಾದ್ಮೇಲೆ ಅದೇ ರೀತಿ ನೆಕ್ಸ್ಟು 2 3 ಅಂತ ಕೊಟ್ಟಿರೋದ್ರಿಂದ ಅಲ್ಲಿ ಮೇಲ್ಗಡೆ 2 ಕೊಟ್ಟಿರೋದ್ರಿಂದ ಇನ್ನೊಬ್ಬರನ್ನ ಆ್ಯಡ್ ಮಾಡ್ಕೊತಾರೆ. ಹ್ಯಾಡ್ ಅಂತ ಇದೆಯಲ್ಲ, ಹ್ಯಾಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇನ್ನೊಂದು ಓಪನ್ ಆಗಿದೆ. ಇಲ್ಲಿ ಅದೇ ರೀತಿ ಅವ್ರು ನಿಮ್ಗೆ ಏನಾಗಬೇಕು ರಿಲೇಷನ್ಶಿಪ್ಪು ಅವ್ರ ಹೆಸರು, ಫಸ್ಟ್ ನೇಮು, ಲಾಸ್ಟ್ ನೇಮು, ಮಿಡಲ್ ನೇಮ್ ಇದ್ದರೆ ಹಾಕ್ಕೊಳ್ಳಿ. ಏನಿದೆಯೋ ಅದು ಹಾಕ್ಕೊಂಡು ಅದಾದಮೇಲೆ ಅವರ ಆಧಾರ್ ಕಾರ್ಡ್ ನಂಬರು ಮತ್ತು ಅವರ ಎಷ್ಟು ಏಜನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಹಾಕ್ಕೊಂಡು ಅದೇ ರೀತಿ ಇನ್ನೂ ಒಂದು ಇದ್ದರೆ ಅಂದರೆ ಇನ್ನೂ ಒಬ್ರು ಇದ್ದರೆ ಎಕ್ಸ್ಟ್ರಾ ನೀವು ಹ್ಯಾಡ್ ಅಂತ ಕೊಟ್ಟು ನೀವು ಮಾಡ್ಕೋಬೋದಾಗುತ್ತೆ. ಇಲ್ಲ ಅಂದರೆ ಇವಾಗ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಏನಂತ ಕೇಳ್ತದೆ, ನೀವೇ ಸಿಂಗಲ್ ಪೇರೆಂಟು, ಸಿಂಗಲ್ ಅಲೋನ್ ಒಬ್ಬರೇ ಮಾಡಿಸ್ಕೊತಾ ಇದ್ದರೆ ಈ ಚೆಕ್ ಬಾಕ್ಸ್ ಏನು ನೋಡ್ತಾರೆ ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಫ್ಯಾಮಿಲಿಯಲ್ಲಿ ಒಬ್ಬರೇ ಹೆಡ್ ಆಫ್ ದ ಫ್ಯಾಮಿಲಿ ಒಬ್ಬರೇ ಇದ್ದಾಗ ಹಾಕೋಬೇಕಾಗಿ, ಇದನ್ನೆಲ್ಲ ಮಕ್ಕಳಿದ್ದು ಪರವಾಗಿಲ್ಲ, ದೊಡ್ಡವರು ಒಬ್ಬರೇ ಇದ್ದರೆ 18+ ಒಬ್ಬರೇ ಅಲೋನ್ ಇದ್ದರೆ ಇದು ಹಾಕೋಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಪರ್ಸ್ನಲ್ ಡಿಕ್ಲರೇಷನ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳ್ತದೆ. ಪರ್ಸ್ನಲ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಫಸ್ಟಾಗಿ ಇಲ್ಲಿ ಮೆಂಬರ್ಸ್ದು ನೀವು ಮಿಸ್ಟರ್ಸ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಅಂತ ಕೇಳ್ತಾ ಇದೆ. ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ನ ನೀವು ಮೆನ್ಷನ್ ಮಾಡಲೇಬೇಕು. ಮಿಡಲ್ ನೇಮಲ್ಲಿ ಸ್ಟಾರ್ ಮಾರ್ಕ್ ಇಲ್ಲದೆ ಇರೋ ಕಾರಣದಿಂದ ಅದೇನು ಅವಶ್ಯಕತೆ ಇಲ್ಲ, ಹಾಕಲೇಬೇಕು ಅಂತ. ನಿಮ್ಗೆ ಇಲ್ಲಿ ಒಂದೇ ನೇಮ್ ಸಿಂಗಲ್ ವರ್ಡೇ ಇರೋದು ನಿಮ್ಮ ಹೆಸರಲ್ಲಿ ಅಂತಂದಾಗ ಸೇಮ್ ಸಿಂಗಲ್ ವರ್ಡ್ ಏನಿರುತ್ತಲ್ಲ ಅದೇ ನಮ್ಮ ಫಸ್ಟ್ ನೇಮಲ್ಲೂ ಅದೇ ಹಾಕ್ಕೊಳ್ಳಿ, ಮತ್ತು ಏನು ಸೆಕೆಂಡ್ ನೇಮ್ ಲಾಸ್ಟ್ ನೇಮ್ ಅಂತಿದೆಯಲ್ಲ ಸೇಮ್ ಅಲ್ಲೂ ಕೂಡ ಅದೇ ನೇಮ್ನ ಮೆನ್ಷನ್ ಮಾಡ್ಕೊಳ್ಳಿ. ಹಾಕೊಂಡಾದ್ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ನ ಕೇಳ್ತಾರೆ. ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಆದಮೇಲೆ ನಿಮ್ಮ ಅಡ್ರೆಸ್ ಕೇಳ್ತಾ ಇದೆ. ಇಲ್ಲಿ ಅಡ್ರೆಸ್ ಪ್ರೂಫ್ನ ಕೊಡಬೇಕಾಗುತ್ತೆ. LPG ಸೆಲೆಕ್ಷನ್, ನಿಮಗೆ LPG ಸಿಲಿಂಡ್ರ್ ಯಾವುದಕ್ಕೆ ಕನೆಕ್ಷನ್ ಕೊಡಬೇಕಲ್ವ ಆ ಅಡ್ರೆಸ್ನ ಹಾಕ್ಕೋಬೇಕು. ಏನು ಲಿಸ್ಟ್ ಬೇಕು ಅನ್ನೋದನ್ನ ನೋಡ್ತಾ ಇರ್ಬೋದು. ಇಲ್ಲಿ ಲಿಸ್ಟ್ ತೋರಿಸ್ತಾ ಇದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಕ್ಕೆ. ಕ್ಲಿಕ್ ಇಯರ್ ಅಂತ ಇದೆಯಲ್ಲ, ಕ್ಲಿಕ್ ಇಯರ್ ಟು ನೋ ಯುವರ್ ಡಾಕ್ಯುಮೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡೀನಿ. ಕ್ಲಿಕ್ ಆಗಿದ ತಕ್ಷಣ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ನಿಮ್ಮ ಅಡ್ರೆಸ್ ಪ್ರೂಫಿಗೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಅಡ್ರೆಸ್, ಡಾಕ್ಯುಮೆಂಟ್ ನಂಬರ್, ಆಧಾರ್ ಕಾರ್ಡು, DL ಲೈಸೆನ್ಸು, ವೋಟರ್ ID ಕಾರ್ಡು, ಮತ್ತು ನಿಮ್ಮ ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು, ವಾಟರ್ ಬಿಲ್ಲು, ಪಾಸ್ಪೋರ್ಟು, ಇದರಲ್ಲಿ ಯಾವುದಾದ್ರು ಒಂದನ್ನು ನೀವು ಡಾಕ್ಯುಮೆಂಟ್ನ ಇಟ್ಕೊಂಡಿರ್ಬೇಕಾಗತ್ತೆ ಅಪ್ಲೈ ಮಾಡೋದಕ್ಕೆ. ನಿಮಗೆ ಪ್ರೆಸೆಂಟ್ ಇರೋಂಥ ನೀವು ಏನು ಕನೆಕ್ಷನ್ ತೊಗೊತೀರ LPG ಕನೆಕ್ಷನ್ಗೆ ಈ ಅಡ್ರೆಸ್ನ ಹಾಕೋಬೇಕಾಗುತ್ತೆ. ಫಸ್ಟಾಗಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಆ ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ಏನೆಲ್ಲ ಅಡ್ರೆಸ್ ಇದೆಯಲ್ಲ ಪ್ರತಿಯೊಂದು ನೀಟಾಗಿ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಸ್ಟೇಟು, ಪಿನ್ ಕೋಡು, ಏರಿಯಾ, ಯಾವ ಡಿಸ್ಟ್ರಿಕ್ ಬರುತ್ತೆ, ಯಾವ ಸಬ್ ಡಿಸ್ಟ್ರಿಕ್ ಬರುತ್ತೆ, ಮತ್ತು ಇಮೇಲ್ ID, ಮೊಬೈಲ್ ನಂಬರು ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ಇಷ್ಟು ನೀಟಾಗಿ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಯಾವುದು ಮಿಸ್ ಮಾಡಿದ್ರೆ ಕರೆಕ್ಟಾಗೆಲ್ಲ ಆ ಏರಿಯಾನೆಲ್ಲ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟು ಇಲ್ಲಿ ಪೀಚಾಗಿ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇಷ್ಟು ಆದಮೇಲೆ ನೆಕ್ಸ್ಟ್ ನಾವು ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಬಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಬ್ಯಾಂಕ್ ಡೀಟೇಲ್ಸಲ್ಲಿ ಫಸ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಆದಮೇಲೆ ಆಧಾರ್ ಕಾರ್ಡಲ್ಲಿರೋವಂಥ ಹೆಸರು ಯಾವ ರೀತಿ ಇದೆಯೋ ಅದೇ ರೀತಿ ನಿಮ್ಮ ಹೆಸರನ್ನ ಹಾಕ್ಕೋಬೇಕಾಗತ್ತೆ. ಆಧಾರ್ ಕಾರ್ಡಲ್ಲಿರೋವಂಥ ಹೆಸರನ್ನ ಹಾಕ್ಕೊಂಡು ಅದಾದಮೇಲೆ IFSC ಕೋಡ್, ಬ್ಯಾಂಕ್ದ IFSC ಕೋಡ್ನ ಹಾಕ್ಕೋಬೇಕಾಗತ್ತೆ. IFSC ಕೋಡ್ನ ಹಾಕ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕ್ ಇರುತ್ತಲ್ಲ ನಿಮ್ಮ ಹತ್ರ ಇರೋ ಬ್ಯಾಂಕ್ದ IFSC ಕೋಡ್ ನಂಬರ್ನ ಹಾಕ್ಕೊಂಡು ವೆರಿಫೈ ಅಂತ ಇದೆ, ವ್ಯಾಲಿಡೇಟ್ ಅಂತ ಕೊಟ್ಟರೆ ನಿಮ್ಮ ಬ್ಯಾಂಕ್ ವ್ಯಾಲಿಡೇಟ್ ಆಗಿ ಯಾವ ಬ್ಯಾಂಕ್ ಅನ್ನೋದನ್ನ ನೇಮ್ ತೋರಿಸ್ಬಿಡುತ್ತೆ. ಯಾವ ಬ್ಯಾಂಕು ಅನ್ನೋದು ತೋರಿಸೋದು. ಇವಾಗ ಯಾವ ಟೈಪ್ ಅಕೌಂಟ್ ಅಂತ ಕೇಳ್ತಾರೆ, ಯಾವ ಟೈಪ್ ಸೇವಿಂಗ್ಸ್ ಅಕೌಂಟು ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಆಸ್ ಪರ್ ಇವಾಗ ಬ್ಯಾಂಕ್ ಅಕೌಂಟಲ್ಲಿರೋಂಥ ಹೆಸರನ್ನ ಹಾಕೋಬೇಕು, ನಿಮ್ಮ ಅಕೌಂಟ್ ನಂಬರ್ನ ಹಾಕ್ಕೊಳ್ಳಿ, ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ನ ಹಾಕೋಬೇಕಾಗತ್ತೆ. ಇಷ್ಟು ಕರೆಕ್ಟಾಗಿ ನೋಡ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲಲ್ಲಿ ನೋಡ್ಕೊಂಡು ಪಾಸ್ಬುಕ್ ಇಟ್ಕೊಂಡು ನೀವು ಫಿಲ್ನ ಮಾಡ್ಕೋಬೇಕಾಗತ್ತೆ. ಒಂದು ಕೂಡ ಸ್ಪೆಲ್ಲಿಂಗ್ ನಂಬರ್ ಮಿಸ್ ಆಗದೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇಷ್ಟು ಎಲ್ಲ ಡೀಟೇಲ್ ಎಲ್ಲ ಕರೆಕ್ಟಾಗಿದೆ ನೀವು ವೆರಿಫೈ ಮಾಡಿಕೊಂಡು ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಇದೆಲ್ಲ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದರೆ ನಿಮಗೆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ಯಾಕೇಜ್ ಸೆಲೆಕ್ಷನ್ ಕೇಳ್ತಾ ಇದೆ. ಪ್ಯಾಕೇಜ್ ಸೆಲೆಕ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ತೋರಿಸುತ್ತೆ 5 kg 14.2 kg ಅಂತ ಅಂದ್ಬಿಟ್ಟು. ಮನೆಗೆ ಉಜ್ವಲ್ಗೆ ಅಪ್ಲೈ ಮಾಡ್ತಾ ಇದ್ದರೆ 14.2 kg ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ಇಲ್ಲಿ ನಿಮ್ಗೆ ಯಾವ ಡಿಸ್ಟ್ರಿಕ್ ಅಂತ ಕೇಳುತ್ತೆ. ಇಲ್ಲಿ ಯಾವ ಡಿಸ್ಟ್ರಿಕ್ಕಿಂದ ಅಪ್ಲೈ ಮಾಡ್ತಾ ಇದ್ದಾರೆ, ರೂರಲ್ ಅರ್ಬನ್ ಅಂತ ಅಂದ್ಬಿಟ್ಟು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ರೂರಲ್ ಅರ್ಬನ್ ಅಂತ ಸೆಲೆಕ್ಟ್ನ ಮಾಡಿದಾಗ ಇಲ್ಲಿ ಡಿಸ್ಟ್ರಿಕ್ನ ಕೇಳುತ್ತೆ. ಸೆಲೆಕ್ಟ್ ಅರ್ಬನ್ ಅಂತ ಆದರೆ ಅರ್ಬನ್ ಅಂತ ಸೆಲೆಕ್ಟ್ನ ಮಾಡಿದ್ರೆ ಯಾವ ಡಿಸ್ಟ್ರಿಕ್ ಅಂತ ಕೇಳುತ್ತೆ. ರೂರಲ್ ಅಂತ ಕೇಳಿದ್ರೆ ಡಿಸ್ಟ್ರಿಕ್ನ ಹಾಕ್ಕೊಂಡು ನೀವು
ನೀವು ರೂರಲ್ ಅಂತ ಹಾಕಿದಾಗ ಡಿಸ್ಟಿಕ್ಕು ಮತ್ತು ವಿಲೇಜ್ನ ಹಾಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇವಾಗ ಅರ್ಬನ್ ಅಂತ ಹಾಕ್ಕೊಂಡಿನಿ, ಡಿಸ್ಟಿಕ್ನ ಸೆಲೆಕ್ಟ್ ಆದಮೇಲೆ ಇಲ್ಲಿ ತೋರಿಸ್ಬೇಕಾಗತ್ತೆ ಸಬ್ ಡಿಸ್ಟಿಕ್ಕು. ನಿಮ್ಮ ಯಾವ ಸಬ್ ಡಿಸ್ಟಿಕ್ ತೋರಿಸ್ಬೇಕಿಲ್ಲ ಅಂದರೆ ಒಂದೊಂದ್ಸಲಿ ತೋರಿಸಲ್ಲ, ಇಲ್ಲ ತೋರಿಸಿದಾಗ ಹಾಕ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ ಸಬ್ಮಿಟ್ ಆಗುತ್ತೆ. ಡೀಟೇಲಾಗಿ ವೆರಿಫೈ ಆಗಿ ನಿಮಗೆ ಪ್ರಿವ್ಯೂ ತೋರಿಸಿ ಸಬ್ಮಿಟ್ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಉಜ್ವಲ್ ಅಂತ ನಾನಿಲ್ಲಿ ಪೂರ್ತಿಯಾಗಿ ತೋರಿಸ್ತಾ ಇಲ್ಲ, ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಿಮಗೆ ಇಲ್ಲಿ ಯಾವ ರೀತಿ ಐತೆ ಅಪ್ಲಿಕೇಶನ್ ಯಾವ ರೀತಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.